1992ರಲ್ಲಿ ರಾಮ ಜನ್ಮಭೂಮಿ ಹೋರಾಟಕ್ಕೆ ಸಂಬಂಧಿಸಿದಂತೆ ಪ್ರಕರಣವೊಂದು ದಾಖಲಾಗಿತ್ತು. ಶ್ರೀಕಾಂತ್ ಪೂಜಾರ್ ಎಂಬುವರ ಮೇಲೆ ಪ್ರಕರಣ ದಾಖಲಾಗಿತ್ತು. ಇದೀಗ ಕೇಸ್ ಓಪನ್ ಮಾಡಿ ಶ್ರೀಕಾಂತ್ ಪೂಜಾರ್ ಅವರನ್ನು ಅನಗತ್ಯವಾಗಿ ಬಂಧಿಸಿದ್ದಾರೆ ಎಂದು ಹುಬ್ಬಳ್ಳಿಯ ಶಹರ ಠಾಣೆ ಪೊಲೀಸ್ ಠಾಣೆ ಎದುರು ಬಿಜೆಪಿ ಪಕ್ಷದಿಂದ ಪ್ರತಿಭಟನೆ ಮಾಡಲಾಗುತ್ತಿದೆ. ಇದಕ್ಕೆ ಒಂದು ಕೌಂಟರ್ ಆಗಿ ಶಾಸಕ ಪ್ರಸಾದ್ ಅಬ್ಬಾಯಿ ಅವರು ಶ್ರೀಕಾಂತ್ ಪೂಜಾರ್ ಅವರ ಮೇಲೆ ಯಾವ ಕೇಸ್ಗಳಿವೆ ಎಂಬುದರ ಬಗ್ಗೆ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಈ ಕುರಿತು ಸ್ವತಃ ನಮ್ಮ ಜೊತೆ ಶಾಸಕರಿದ್ದಾರೆ. ಹಾಗಾದರೆ ಯಾವೆಲ್ಲ ಕೇಸ್ಗಳಿವೆ ಎಂಬುದರ ಬಗ್ಗೆ ಅವರೇ ಹತ್ತಿರ ಕೇಳೋಣ. ಸರ್, ಶ್ರೀಕಾಂತ್ ಪೂಜಾರ್ ಅವರ ಮೇಲೆ ಯಾವೆಲ್ಲ ಪ್ರಕರಣ ದಾಖಲಾಗಿವೆ ಎಂಬುದ್ರ ಬಗ್ಗೆ ದಾಖಲೆ ಬಿಡುಗಡೆ ಮಾಡಿದ್ದಾರೆ. ಯಾವ ಕೇಸ್ಗಳಿದೆ ಸರ್ ಅವ್ರ ಮೇಲೆ? ಶ್ರೀಕಾಂತ್ ಪೂಜಾರಿ ಮೇಲೆ ಸುಮಾರು ಅಕ್ರಮ ಸರಾಯಿ ಮಾರಾಟದಲ್ಲಿ 9 ಕೇಸ್ಗಳಿವೆ. ಅದೇ ರೀತಿಯಾಗಿ ದೊಂಬಿ ಪ್ರಕರಣದಲ್ಲಿ ಸುಮಾರು 3 ಕೇಸ್ಗಳಿವೆ. ಅದೇ ರೀತಿಯಾಗಿ ಮಟ್ಕ ಜೂಜಾಟ ಪ್ರಕರಣದಲ್ಲಿ ಕೂಡ 1 ಕೇಸ್ ಇದೆ. ಅದೇ ರೀತಿಯಾಗಿ ಮುಂಜಾಗ್ರತಾ ಪ್ರಕರಣಗಳಲ್ಲಿ ಕೂಡ 3 ಬಾರಿ ಅವನ್ನ ಎಚ್ಚರಿಕೆ ಕೊಡುವಂಥ ಕೆಲಸ ಕೂಡ ಆಗಿದೆ. ಈ ದಾಖಲೆ ಎಲ್ಲ ಕೂಡ ಇದೆ. ಇವತ್ತು ಎಲ್ಲ ದಾಖಲೆಗಳನ್ನು ಇಟ್ಕೊಂಡು ಇವತ್ತೆಲ್ಲೋ ಒಂದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದ್ದಂಥವನು ಒಬ್ಬ ರೌಡಿ ಶೀಟ್ರ್ ಅವನು. ಆ ರೌಡಿ ಶೀಟ್ರ್ ಕೂಡ ಮೊನ್ನೆ 2023ರಲ್ಲಿ ಆ ಕೇಸ್ ಕೂಡ ಕ್ಲೋಸ್ ಆಗಿದೆ. ಇಂಥವ್ರಿಗೆ ಯಾವುದೋ ಒಂದು ದೇವರ ಹೆಸರಿನಲ್ಲಿ ಅವನ್ನೆಲ್ಲ ಕೇಸ್ಗಳನ್ನು ಮಾಫಿ ಮಾಡಿ ಅನ್ನಲಿಕ್ಕೆ ಯಾವ ರೀತಿ ಸಾಧ್ಯ? ಇವತ್ತು ಕಾನೂನು, ಈ ನೆಲದಲ್ಲಿ ಕಾನೂನು ಎಲ್ಲರಿಗೆ ಅಷ್ಟೇ, ಯಾವುದು ಜಾತಿ ಧರ್ಮಕ್ಕೆ ಸೀಮಿತ ಆದಂಥದ್ದಲ್ಲ. ಎಲ್ಲರೂ ಕೂಡ ಕಾನೂನಿಗೆ ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ, ಕಾನೂನಿಗೆ ತಲೆಬಾಗಬೇಕಾಗ್ತದೆ. ಇವತ್ತು ಎಲ್ಲೋ ಒಂದು ಕಡೆ ಕರಸೇವಕ ಅಂತೇಳಿಬಿಟ್ಟು ಇವು ಹೆಸರಿನಲ್ಲಿ ನಾವು ಅರೆಸ್ಟ್ ಮಾಡಿದ್ದೀವಿ ಅಂತೇಳಿ ಸುಳ್ಳು ಆಪಾದನೆ ಮಾಡೋದ್ರ ಮೂಲಕ ಇವತ್ತು ಯಾವುದೋ ಒಂದು ಕೆಟ್ಟ ರಾಜಕೀಯ ಮಾಡುವಂಥ ಕೆಲಸ ಏನು ಬಿ ಜೆ ಪಿಯವ್ರು ಮಾಡ್ತಾರೆ, ಇದು ಸರ್ವೇ ಸಾಮಾನ್ಯ. ಅವ್ರು ಯಾವತ್ತೂ ಕೂಡ ಇಂಥ ರಾಜಕೀಯನೇ ಜಾತಿ ಧರ್ಮದ ಹೆಸರಿನಲ್ಲಿ ಬಿಟ್ಟರೆ ಬೇರೆ ಡೆವಲಪ್ಮೆಂಟ್ ವಿಚಾರದಲ್ಲಿ ಯಾವತ್ತೂ ಕೂಡ ಇವರು ಓಪನ್ ಆಗಿ ಚಾಲೆಂಜ್ ಮಾಡಿ ಇಂಥ ಡೆವಲಪ್ಮೆಂಟ್ ಮಾಡಿ ನೀವೇನು ಮಾಡಿರಿ ನಾವೇನು ಮಾಡಿರಿ, ಕಾಂಗ್ರೆಸ್ ಕೊಡುಗೆ ಏನು ಬಿ ಜೆ ಪಿ ಕೊಡುಗೆ ಏನು ಅನ್ನುವಂಥದ್ದು ಹೋರಾಟದಕ್ಕೆ ಇಳಿಲಿಕ್ಕೆ ಯಾವತ್ತೂ ಮಾಡೋದೇ ಇಲ್ಲ ಇವರು. ಸರ್, ಬಿ ಜೆ ಪಿ ಪಕ್ಷದವ್ರು ಏನು ಹೇಳ್ತಾರೆ ಅಂದರೆ ಹಳೆ ಹುಬ್ಬಳ್ಳಿ ಗಲಾಟೆ ಪ್ರಕರಣವನ್ನು ಹಿಂಪಡಿತಾರೆ ಅಂತಾರೆ. ಈ ಒಂದು ಪ್ರಕರಣದಲ್ಲಿ ಆರೋಪಿ ರೀ ಓಪನ್ ಮಾಡಿ ಬಂಧಿಸ್ತಾ ಇರುವಂಥದ್ದು ಅಂತ ಹೇಳ್ತಿದ್ದಾರೆ ಸರ್. ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ನೋಡಿ, ಹಳೆ ಹುಬ್ಬಳ್ಳಿ ಪ್ರಕರಣದಲ್ಲಿ ಯಾರು ತಪ್ಪಿಸ್ತಿರದಾರ ಖಂಡಿತವಾಗಿ ಅವ್ರಿಗೆ ಶಿಕ್ಷೆ ಆಗಬೇಕನ್ನುವಂಥದ್ದು ಹಿಂದೆ ಕೂಡ ನಮ್ಮ ನಾಯಕರುಗಳು ಕೂಡ ಎಲ್ಲರೂ ಹೇಳಿದರು. ಇವತ್ತು ಮುಖ್ಯಮಂತ್ರಿಗಳು ಕೂಡ ಯಾರು ತಪ್ಪಿಸ್ತಿರದಾರ ಅವ್ರ ಮೇಲೆ ಖಂಡಿತವಾಗಿ ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕನ್ನುವಂಥದ್ದು ಎಲ್ಲರ ನಾನು ಕೂಡ ಕೂಡ್ಕೊಂಡೇ ಹೇಳ್ತೀನಿ. ಆದರೆ ಅದರಲ್ಲಿ ವಿನಾಕಾರಣ ಕೆಲವ್ರನ್ನ ಅಮಾಯಕರನ್ನು ಕೂಡ ಟಾರ್ಗೆಟ್ ಮಾಡುವಂಥ ಕೆಲಸ ಆಗಿದೆ. ಕೆಲವರೆಲ್ಲ ಪ್ರೇಯರ್ಗೆ ಹೋಗುವಂಥವ್ರನ್ನೆಲ್ಲ ಕೂಡ ಅರೆಸ್ಟ್ ಮಾಡಿದರು. ಕೆಲವರು ಎಲ್ಲೋ ಒಂದು ಕಡೆ ಅಂಗಡಿಯಲ್ಲಿ ಕೂತ್ಕೊಂಡವ್ರನ್ನ ಕೂಡ ತೊಗೊಂಡೋಗಿ ಅವ್ರನ್ನ ಕೇಸಿಗೆ ಅಟ್ಯಾಚ್ ಮಾಡಿದಂಥ ಕೇಸ್ಗಳೆಲ್ಲ ಕೂಡ ಇದೆ. ಇದು ಆ ನಿಟ್ಟಿನಲ್ಲಿ ಅಮಾಯಕರಿಗೆ ಎಲ್ಲೂ ಕೂಡ ಹಿಂದೆ ಅವರ ಸರ್ಕಾರದ ಒಂದು ಆಡಳಿತದ ಏನು ಆಡಳಿತ ಅವ್ರದ್ದಿತ್ತು, ಆ ಆಡಳಿತದ ದುರುಪಯೋಗ ಮಾಡಿಕೊಂಡು ಇವತ್ತು ಬೇರೆ ರೀತಿಯಲ್ಲಿ ಟಾರ್ಗೆಟ್ ಮಾಡುವಂಥ ಕೆಲಸ ಮಾಡಿದರು. ಅವರಿಗೆ ಒಂದು ಮೈಲೇಜೇ ಬೇಕಾಗಿತ್ತು, ಅವರಿಗೆ ಅದು ಇಶ್ಯೂವನ್ನು ದೊಡ್ಡದು ಮಾಡೋದೇ ಬೇಕಾಗಿತ್ತು ಅವ್ರಿಗೆ. ಇವಾಗ ಶಹರ ಠಾಣೆ ಪ್ರಕರಣ ಹಾಗೂ ಹಳೆ ಹುಬ್ಬಳ್ಳಿಯಲ್ಲೇ ದಾಖಲಾಗಿರೋ ಪ್ರಕರಣ, ಇವೆರಡೂ ಪ್ರಕರಣಗಳು ಇದೀಗ ರಾಜಕೀಯವಾಗಿ ಬಳಕೆ ಆಗ್ತಿದೆ ಸರ್. ನೋಡಿ, ಅದ್ರಾಗ ಯಾರೈತಿ ಅವ್ರು ತಪ್ಪಿಸ್ತರು, ಅವರಿಗೆಲ್ಲ ಈಗ ಕೋರ್ಟಿಗೆ ಹೋಗಿದ್ದಾರೆ. ನಾವು ಇವ್ರ ಜೊತೆ ಬೀದಿಗೆ ಬಂದು ಗಲಾಟೆ ಮಾಡಿ ಇವರೆಲ್ಲ ಟೆಂಟ್ ಹಾಕಿ ಈ ರೀತಿ ಏನು ಗಲಾಟೆ ಮಾಡಲಿಲ್ಲ. ಕೋರ್ಟ್ ನ್ಯಾಯಾಂಗಕ್ಕೆ ಅಡಿಯಲ್ಲಿ ಬಂದ ಮೇಲೆ, ಕೋರ್ಟ್ ಅಡಿಯಲ್ಲಿ ಬಂದ ಮೇಲೆ ಅದು ಏನು ಕೊಡ್ತಾರೋ ಅದು ಕೊಡಲಿ ಅಂತೇಳಿ ನಾವು ಕೈ ಕಟ್ಕೊಂಡು ಕೂತ್ಕೊಂಡಿವಿ. ಇವರೊಬ್ಬ ರೌಡಿ ಶೀಟ್ರು, ಇವನ ಮೇಲೆ ಇಷ್ಟೆಲ್ಲ ಪ್ರಕರಣಗಳು ದಾಖಲೆ ಅದಾವ, ಎಲ್ಲವನ್ನೂ ಕೂಡ ಇಷ್ಟೆಲ್ಲ ಅವನು ಒಪ್ಕೊಂಡಿದ್ದಿದೆ, ಮುಚ್ಚಳಿಕೆ ಪತ್ರ ಬರೆದು ಕೊಟ್ಟಿದ್ದಿದೆ. ಇಷ್ಟೆಲ್ಲ ಇದ್ದಾಗ ಕೂಡ ಇವನ್ನ ನೀವು ದೇವರ ಹೆಸರಿನಲ್ಲಿ ಬಿಟ್ಟುಬಿಡಿ ಅಂತಂತಂದರೆ ಎಷ್ಟು ಸರಿ ಇದು? ಮತ್ತು ಇವನೊಬ್ಬನೇ ಅಲ್ಲ, ಬೇರೆಯವರು ಕೂಡ ಸುಮಾರು ಇದರಲ್ಲಿ ಎಷ್ಟು ಜನ, ಈ ಸುಮಾರು 13 ಜನ ಈ ಕೇಸ್ನಲ್ಲಿದ್ದಾರೆ. 13 ಜನರ 5 ಜನ ಕೂಡ ಕೋರ್ಟಿಗೆ ಹೋಗಿ ಕೇಸ್ ಅಟೆಂಡ್ ಆಗಿ ಅದು 5 ಕೇಸ್ಗಳಾಗ ಅಕ್ವಿಟ್ ಆಗಿದೆ. ಮತ್ತು ಒಬ್ಬನು ಕೂಡ ಅದರಲ್ಲಿ ಕೆಲವರು ಸತ್ತೋಗಿದ್ದಾರೆ, 4 ಜನ ಸತ್ತೋಗಿದ್ದಾರೆ ಅದರಲ್ಲಿ. ಆಮೇಲೆ ಈ ಇನ್ನೂ ಇಬ್ಬರಲ್ಲಿ ಒಬ್ಬನ ಮಾತ್ರ ಮೊನ್ನೆನೂ ಕೂಡ ಅವನು ಬೇಲ್ ತೊಗೊಂಡು ಹೊರಗೆ ಬಂದಿದ್ದಾನೆ. ಇವಂದು ಕೂಡ ಕೋರ್ಟಿಗೆ ಹೋಗಿದೆ, ಸಬ್ಮಿಟ್ ಮಾಡಿದ್ದಾರೆ. ಇದು ಬಿಜೆಪಿ ಅವ್ರು ಏನು ಸರ್ ರಾಜಕೀಯವಾಗಿ ಬಳಕೆ ಮಾಡ್ಕೋತಾರ? ಇದನ್ನು 100% ರಾಜಕೀಯವಾಗಿ ಅವ್ರದ್ದು ಬೇರೆ ಏನು ಅಜೆಂಡಾ ಇಲ್ಲೇ ಇಲ್ಲ. ಇವರಿಗೆ ಬೇರೆ ವಿಚಾರದಾಗ ಮಾಡುವಂಥ ಶಕ್ತಿ ಇಲ್ಲ, ಇವರಿಗೆ ಧೈರ್ಯನೂ ಇಲ್ಲ. ಇವರಿಗೆ ಬೇರೆ ಸಿದ್ದರಾಮಯ್ಯನಿಗೆ ಧೈರ್ಯವಾಗಿ ಕೇಳುವಂಥದ್ದು ಯಾವ ಅಪೋಸಿಷನ್ ಲೀಡರ್ಗಿಲ್ಲ, ಯಾವ ಲೀಡರ್ಸ್ಗೂ ಇಲ್ಲ. ಸಿದ್ದರಾಮಯ್ಯವ್ರು ನೀವೇನು ಮಾಡಿದಿರಿ, ಬನ್ನಿ ಕೂತ್ಕೊಳ್ಳೋಣ, ನಾವೇನು ಮಾಡಿದ್ವಿ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡು ಸಿದ್ದರಾಮಯ್ಯನ ಜೊತೆ ಚರ್ಚೆ ಮಾಡಲಿಕ್ಕೆ ಗಟ್ಸಿದ್ರೆ ಅವ್ರಿಗೆ ಮಾಡಲಿ. ಅವ್ರಿಗೆ ಕಟ್ಸ ಇದ್ದರೆ ಗಟ್ಸಿದ್ರೆ ನೀವೇನು ಮಾಡಿದ್ವಿ ನಾವೇನು ಮಾಡಿದ್ವಿ ಅಂತ 1 to 1 ಸ್ಟೇಜ್ ಮೇಲೆ ಕೂತ್ಕೊಂಡು ಸಿದ್ದರಾಮಯ್ಯನ ಜೊತೆ ಚರ್ಚೆ ಮಾಡಲಿ ಅವ್ರಿಗೆ ಗಟ್ಸಿದ್ರೆ. ಅದು ಆಗೋದಿಲ್ಲ. ಜಾತಿ ಧರ್ಮದ ಹೆಸರಿನಾಗ ಇಂಥ ರಾಜಕೀಯ ಮಾಡಿ ಕೀಳು ಮಟ್ಟದ್ದು. ಇದು ಡಿಸೆಂಬರ್ ಅಂತ್ಯದಲ್ಲಿ ಈ
ಇದು ಕ್ರೈಮ್ ಪ್ರಿವೆನ್ಷನ್ ಅಂತ ಅನ್ನುವಂಥದ್ದು ಇದು ರುಟೀನಾಗಿ ಮಾಡುವಂಥ ಪ್ರಕ್ರಿಯೆ. ಆ ಪ್ರಕ್ರಿಯೆಯಲ್ಲಿ ಯಾರ್ಯಾರು ಅದಾರ ಎಲ್ಲರೂ ತೊಗೊಂಡಿದ್ದಾರೆ, ಇದೇನು ಒಂದೇ ಕೇಸ್ ಅಲ್ಲ. ಇದು ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಶಾಸಕ ಪ್ರಸಾದ್ ಅಬ್ಬೆ ಅವರ ಮಾತಾಗಿದೆ. ಕ್ಯಾಮರಾಮನ್ ಮಹೇಶ್ ಬುಜಾರ್ ಜೊತೆ ಸಂತೋಷ್ ನೆರೆಗಲ್, ಪವರ್ ಟಿವಿ, ಹುಬ್ಬಳ್ಳಿ.